ಕೆಳಗಡೆ ಬಟನ್ ಮಾಡಿದ್ರೆ CNG ಬರುತ್ತೆ, ಮೇಲ್ಗಡೆ ಪೆಟ್ರೋಲ್ಗೆ ಟರ್ನ್ ಮಾಡ್ಬೋದು. ಸರ್ ಈಗ ಒಂಥರ ಕಂಫರ್ಟ್ ಆಗಿದೆ ನೋಡಿ, ಒಂಥರ ರಿಲ್ಯಾಕ್ಸ್ ಮಾಡಲು ಕೂತ್ಕೋಬಹುದು. ಹೌದೌದು ಸರ್, ಲೆಗ್ ಸ್ಪೇಸ್ ಚೆನ್ನಾಗಿದೆ. ಎರಡು ಮೊಬೈಲ್ ಒಂದೇ ಸರಿ ಚಾರ್ಜ್ ಹಾಕೋಬಹುದು. ಆಮೇಲೆ ಸೆಲ್ಫ್ ಬಟನ್ ಇದೆ, ಇದು ಬಂದು ವೈಪರ್ ಮೋಟರ್ ಬಟನ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ಈಗ ನೋಡ್ತಾ ಇದ್ರಲ್ಲ ಆಟೋ ಪಿಯಾಜಿಯೋ ಅಪೆಸಿಟಿ ಇ-ಸಿಟಿ ಎಕ್ಸ್ಟ್ರಾ ಅಂತ. ಸೊ ಇದ್ರ ಬಗ್ಗೆ ನಮಗೆ ತುಂಬಾ ಸಲ ವಿಡಿಯೋಗಳ ಮಾಡಿದೀನಿ, ಆದ್ರೆ ಹೊಸ ಅಪ್ಡೇಟ್ಸ್ ಬಂದಿದೆ. ಅಂದ್ರೆ ಒಳ್ಳೊಳ್ಳೆ ಆಫರ್ಸ್ ಬಂದಿದೆ, ಹಬ್ಬಕ್ಕೆ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಇದೆ, ಎಲ್ಲ ಇದೆ. ಸೊ ಬನ್ನಿ ಈ ಆಟೋ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಂಡು ಏನೆಲ್ಲ ಆಫರ್ಸ್ ಇದೆ, ಈಗ ಬೇಗ ತಗೊಳ್ಳೋಂತವ್ರಿಗೆ ಏನೆಲ್ಲ ಡಿಸ್ಕೌಂಟ್ ಸಿಗುತ್ತೆ, ಪ್ರತಿಯೊಂದು ತಿಳ್ಕೊಂಡು ತಗೋಣ ಬನ್ನಿ. ನಮ್ ಜೊತೆ ಪ್ರಿಯಾ ಹರ್ಷಿತಾ ಮೋಟರ್ಸ್ ಡೀಲರ್ ನ ಮ್ಯಾನೇಜರ್ ಆದಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಆಕ್ಚುಲಿ ಪಿಯಾಜಿಯೋದು ಅಪೆಸಿಟಿ ಎಕ್ಸ್ಟ್ರಾ NXT ಪ್ಲಸ್, ಸೊ ಇದರಲ್ಲಿ ಎಸ್ಪೆಷಲಿ ಎಷ್ಟು ಮೈಲೇಜ್ ಬರುತ್ತೆ, ಮತ್ತೆ ಎಷ್ಟು CNG ಕೆಪಾಸಿಟಿ ಆಗ್ಬೋದು, ಮತ್ತೆ ಏನೆಲ್ಲ ಬೆನಿಫಿಟ್ ಇದೆ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ, ಸೊ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸರ್ ಖಂಡಿತ ತಿಳಿಸ್ಕೊಡ್ತೀನಿ. ಓಕೆ ಸರ್, ಇದು ಅಪೆಸಿಟಿ NXT ಪ್ಲಸ್ ಅಂತ ಲೇಟೆಸ್ಟ್ ವರ್ಷನ್, ಅಪ್ಗ್ರೇಡೆಡ್ ವರ್ಷನ್. ಇದು OBD2 ಟೆಕ್ನಾಲಜಿನ ಒಳಗೊಂಡಿದೆ ಅಂತ ಲೇಟೆಸ್ಟ್ ಅಪೆಸಿಟಿ ಆಟೋ. ಇದು ಸಿಲಿಂಡರ್ ಕೆಪಾಸಿಟಿ 6 kg ಬರುತ್ತೆ ಸರ್. CNG 6 kg ಇಲ್ಲಿದೆ. ಪೆಟ್ರೋಲ್ ಬಂದು ನಿಮಗೆ 2.5 ಲೀಟರ್ ಬರುತ್ತೆ ಸರ್. ಸಿಲಿಂಡರ್ ಇಲ್ಲಿ ಬರುತ್ತೆ. 6 kg ಕೆಪಾಸಿಟಿ ಇರುತ್ತೆ CNGಗೆ. ಪೆಟ್ರೋಲ್ 2.5 ಲೀಟರ್ ಸಿಗುತ್ತೆ ಸರ್. ಅದರಲ್ಲಿ 25 ಮೈಲೇಜ್ ಬರುತ್ತೆ ಪೆಟ್ರೋಲ್ ಅಲ್ಲಿ. CNG ಮೈಲೇಜ್ ನೋಡೋದಾದ್ರೆ ಲಾಂಗ್ ಹೋದ್ರೆ 50 ಬರುತ್ತೆ ಸರ್. 50 ಕಿಲೋಮೀಟರ್ ಬರುತ್ತೆ ಲಾಂಗ್ ಹೋದ್ರೆ. ಇಲ್ಲ ಸಿಟಿನೊಳಗಾದ್ರೆ ಒಂದು 40 ಬರುತ್ತೆ ಸರ್. ಮತ್ತೆ ಇದು ಕಾರ್ ಡೋರ್ ತರ ಇದೆ ಸರ್ ಇದೆಲ್ಲ, ಅಂದ್ರೆ ಸೀಟ್, ಇದು ಪ್ಯಾಸೆಂಜರ್ ಸೀಟ್ ಎಲ್ಲ ಕಂಫರ್ಟ್ ಇದೆ ಸರ್. 3 ಜನ ಆರಾಮಾಗಿ ಕುತ್ಕೋಬಹುದು. ನೋಡುವ ಸ್ಪೇಸಿಯಸ್ ಆಗಿದೆ. ಆರಾಮ್ಸೆ ಸಿಟಿ ಟ್ರಾವೆಲಿಂಗ್ಗೆ ಕಸ್ಟಮರ್ಗೆ ತುಂಬಾ ಕನ್ವೀನಿಯಂಟ್ ಆಗಿದೆ. ಈಗ ಒಂಥರ ಕಂಫರ್ಟ್ ಆಗಿದೆ ನೋಡಿ, ಒಂಥರ ರಿಲ್ಯಾಕ್ಸ್ ಮಾಡಲು ಕೂತ್ಕೋಬಹುದು. ಹೌದೌದು ಸರ್, ಲೆಗ್ ಸ್ಪೇಸ್ ಚೆನ್ನಾಗಿದೆ, ಡ್ರೈವರ್ಗೂ ಚೆನ್ನಾಗಿದೆ, ಮತ್ತೆ ಕಸ್ಟಮರ್ಗೂ ಸಹ ಚೆನ್ನಾಗಿದೆ. ಸೊ 3 ಜನ ಆರಾಮಾಗಿ ಕೂತ್ಕೋಬಹುದು. 3 ಜನ ಆರಾಮಾಗಿ ಕೂತ್ಕೋಬಹುದು ಸರ್. ಇದೆಲ್ಲ ಏನೋ ಲಗೇಜ್ ಇಟ್ಕೊಳ್ಳಿಕ? ಹಿಂದೆ ಲಗೇಜ್ ಇಟ್ಕೊಳ್ಳಕ್ಕೆ ಎಲ್ಲ ಸ್ಪೇಸ್ ಚೆನ್ನಾಗಿದೆ. ಓಕೆ. ಒಂದು ಸ್ಪೇರ್ ವೀಲ್ ಇರುತ್ತೆ. ಒಂದು ಸ್ಟೆಪ್ನಿ ವೀಲ್ ಒಂದು ಬರುತ್ತೆ ಸರ್. ಸ್ಪೇರ್ ವೀಲ್ ಒಂದು ಬರುತ್ತೆ. ಸೊ ಇದೊಂಥರ ಸೈಡ್ ವ್ಯೂ ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ಇದು ಯೂನಿಕ್ ಫೀಚರ್ ಸರ್. ಇದು ಮತ್ತೆ ಇದು ಡ್ರೈವರ್ಗೂ ಆರಾಮಿದೆ ಸರ್. ಇದು ಲೆಗ್ ಸ್ಪೇಸ್ ನೋಡಿ, ತುಂಬಾ ಆರಾಮ ಕಂಫರ್ಟ್ ಆಗಿ ಓಡಿಸಬಹುದು. ಓಕೆ. ಸೊ ಡ್ಯಾಶ್ ಬೋರ್ಡ್ ಎಲ್ಲ ಇದೇ ಕಲರ್ ಬರುತ್ತಾ ಅಥವಾ ಚೇಂಜ್ ಆಗುತ್ತಾ ಕಲರ್? ಡ್ಯಾಶ್ ಬೋರ್ಡ್ ಅಲ್ಲಿ ಇದೇ ಕಲರ್ ಬರುತ್ತೆ ಸರ್. ಸೇಮ್ ಕಲರ್. ಇದೇ ಕಲರ್ ಬರುತ್ತೆ. ಇಂಜಿನ್ ಮೇಲೆ ಡ್ಯಾಶ್ ಬೋರ್ಡ್ ಅಲ್ಲಿ ಸರ್ ಇದು ನೋಡಿ, ಈಗ ಇದು ಒಂದು ಡಿಸ್ಪ್ಲೇ ಕಿಲೋಮೀಟರ್ ತೋರಿಸುತ್ತೆ ಸರ್. ಇದು 14 ಮೀಟರ್ ಬರುತ್ತೆ ಡಿಸ್ಪ್ಲೇ. ಮತ್ತೆ ಇದು OBD2 ಟೆಕ್ನಾಲಜಿ ಇರೋದ್ರಿಂದ ಇದರಲ್ಲಿ ಇಂಜಿನ್ ಅಲ್ಲಿ ಏನಾದ್ರು ಫಾಲ್ಟ್ ಇದ್ರೆ ಸೆನ್ಸರ್ ಸಿಸ್ಟಮ್ ಅಲ್ಲಿ ಇಂಡಿಕೇಶನ್ ತೋರಿಸುತ್ತೆ, ಲೈಟ್ ಇಂಡಿಕೇಶನ್ ತೋರಿಸುತ್ತೆ. ಅದ್ರ ಮೇಲೆ ಮೆಕ್ಯಾನಿಕ್ ಅದನ್ನ ಸಾಲ್ವ್ ಮಾಡೋಂತ ಸಿಂಬಲ್ ಇರುತ್ತೆ. ಹೌದು ಸರ್, ಹೌದು. ಸೇಮ್ ಟೆಕ್ನಾಲಜಿ ಇದ್ರಲ್ಲಿ ಬಂದಿದೆ ಈಗ. ಮತ್ತೆ USB ಚಾರ್ಜಿಂಗ್ ಪೋರ್ಟ್ ಇದೆ, 2 ಚಾರ್ಜ್ ಹಾಕ್ಬೋದು. ಎರಡು ಮೊಬೈಲ್ ಒಂದೇ ಸರಿ ಚಾರ್ಜ್ ಹಾಕೋಬಹುದು. ಆಮೇಲೆ ಸೆಲ್ಫ್ ಬಟನ್ ಇದೆ, ಇದು ಬಂದು ವೈಪರ್ ಮೋಟರ್ ಬಟನ್. ಇದು ಲೈಟ್ ಬಟನ್. ಮತ್ತೆ ಇಲ್ಲಿ ಪೆಟ್ರೋಲ್ CNGಗೆ ಸ್ವಿಚ್ ಮಾಡೋಂತ ಸ್ವಿಚ್ ಇದೆ. ಕೆಳಗಡೆ ಬಟನ್ ಮಾಡಿದ್ರೆ CNG ಬರುತ್ತೆ, ಮೇಲ್ಗಡೆ ಪೆಟ್ರೋಲ್ಗೆ ಟರ್ನ್ ಮಾಡ್ಬೋದು. ಮತ್ತೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅಳವಡಿಸೋಂತ ಒಂದು ಸ್ಪೇಸ್ ಇದೆ. ಮತ್ತೆ ಒಂದು ಯುಟಿಲಿಟಿ ಬಾಕ್ಸ್ ಇದೆ, ಚಿಕ್ಕ ಪುಟ್ಟ ವಸ್ತುಗಳಲ್ಲಿ ಇಟ್ಕೊಂಡು ಲಾಕ್ ಮಾಡೋಂತ. ಇವನ್ ಡ್ರೈವರ್ ಊಟ ಗೀಟ ಕ್ಯಾರಿ ಮಾಡಬಹುದು. ಸ್ಪೀಕರ್ ಅಳವಡಿಸೋಕೆ ಅದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ ಸರ್. ಅಂದ್ರೆ ಡ್ರೈವರ್ ವಾಟರ್ ಬಾಟಲ್ ಇಟ್ಕೊಳ್ಳಕ್ಕೆ ಅದಕ್ಕೊಂದು ಟೂಲ್ ಕೊಟ್ಟಿದ್ದಾರೆ ಇಲ್ಲಿ. ಡ್ರೈವರ್ಗೆ ಕಂಫರ್ಟಬಲ್ ಇದೆ ಸರ್, ಫೆಸಿಲಿಟಿ ಚೆನ್ನಾಗಿದೆ. ಸೊ ಟೋಟಲ್ ಆಗಿ ಈಗ ಪ್ಯಾಸೆಂಜರ್ ಅಷ್ಟೇ ಕಂಫರ್ಟಬಲ್ ಕೂತ್ಕೊಳ್ಳೋಂಗಿಲ್ಲ, ಡ್ರೈವರು ಆರಾಮಾಗಿ ಕೂತ್ಕೊಂಡು ಓಡಿಸಬಹುದು. ಡ್ರೈವರು ಸಹ ಆರಾಮಿದೆ ಸರ್ ಗಾಡಿ. ಸರ್ ಇದು CNG ಫಿಲ್ ಮಾಡೋಂತ ಪಾಯಿಂಟ್. ಇದಕ್ಕೆಲ್ಲ ಸೆನ್ಸಾರ್ ಇರುತ್ತೆ, ಕರೆಕ್ಟ್ ಆಗಿ ಲಾಕ್ ಆಗಿದ್ರೆ ಸ್ಟಾರ್ಟ್ ಆಗೋದಿಲ್ಲ ಗಾಡಿ. ಫುಲ್ಲಿ ಸೇಫ್ಟಿ ಇದೆ. ಸಿಲಿಂಡರ್ 6 kg ಬರುತ್ತೆ. ಈಗ ಸರ್ ಇಂಜಿನ್ ಇಲ್ಲೇ ಇರುತ್ತಲ್ವಾ? ಹೌದು ಸರ್. ಓಕೆ, ಇವಾಗ ನೋಡೋಣ ಇಂಜಿನ್ ನೋಡೋಣ. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಸೊ ಇದು ಪಿಯಾಜಿಯೋ ಅಪೆಸಿಟಿ NXT ಪ್ಲಸ್ ಇಂಜಿನ್. ಅದು ಬ್ಯಾಕ್ ಸೈಡ್ ಮೌಂಟ್ ಆಗಿರುತ್ತೆ, ಬ್ಯಾಕ್ ಸೈಡ್ ಇಟ್ಟಿರ್ತಾರೆ. ಸೊ ನೀವು ನೋಡ್ತಾ ಇಲ್ಲ, ಇದು ಲೆಡ್ ಆಸಿಡ್ ಬ್ಯಾಟ್ರಿ, ಅದು ಟಾಟಾ ಬ್ಯಾಟ್ರೀಸ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಗ್ರೀಸಿಂಗ್ ಹೊಡೆಯಂಗಿಲ್ವಂತೆ. ಸೊ ಮೇಂಟೆನೆನ್ಸ್ ತುಂಬಾ ಚೀಪ್ ಅಂತೆ ಅಲ್ವಾ ಸರ್? ಗ್ರೀಸಿಂಗ್ ಹೊಡೆಯಂಗಿಲ್ಲ. ಗ್ರೀಸಿಂಗ್ ಬರಲ್ಲ, ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಓಕೆ.
ಸೊ ಅಂದ್ರೆ ಈಗ ಬೇರೆ ಆಟೋಗಳಿಗೆಲ್ಲ ಗ್ರೀಸಿಂಗು ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ. ಸೊ ಅದು ಇದರಲ್ಲಿ ಪ್ಲಸ್ ಪಾಯಿಂಟ್, ಎಸ್ಪೆಷಲಿ ಪಿಯಾಜಿಯೋದಲ್ಲಿ. ಸೊ ಅದು ನಿಮ್ಗೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಏನ್ ನೀವು ನೋಡ್ತಾ ಇರೋ ರೂಪಿಂಗು, ಟಾಪ್ ರೂಪಿಂಗು, ಸೊ ಈ ರೂಪಿಂಗು ಎಸ್ಪೆಷಲಿ ನೀವು ಯಾವುದೇ ಗಾಡಿ ತಗೊಳ್ಳಿ, ಯಾವ ಕಂಪ್ನಿ ಗಾಡಿ ತಗೊಳ್ಳಿ, ಇದನ್ನ ಎಕ್ಸ್ಟ್ರಾ ಮಾಡಿಸ್ಬೇಕಾಗುತ್ತೆ. ಆದ್ರೂ ಸಹ ಈ ಪ್ರಿಯ ಹರ್ಷಿತಾ ಮೋಟರ್ಸ್ ಏನಿದಾರೋ, ನೀವು ಯಾವ ಗಾಡಿ ತಗೊಂಡ್ರು ಮಾಡಿಸ್ಕೊಡ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ಇವ್ರ ಹತ್ರ ನೀವು ಗಾಡಿ ತಗೊಳ್ಳೋದಾದ್ರೆ, ಪ್ರಿಯ ಹರ್ಷಿತಾ ಮೋಟರ್ಸ್ ಏನಿದೆ ಇವ್ರ ಹತ್ರ ಗಾಡಿ ತಗೊಂಡ್ರೆ, ನೀವು ಯಾವ ಕಂಪ್ನಿ ಗಾಡಿ ತಗೊಂಡ್ರು ಅವರು ಈ ಟಾಪ್ ರೂಪಿಂಗ್ ಅವರೇ ಮಾಡಿಸ್ಕೊಡ್ತಾರೆ. ಬಟ್ ಇದರಲ್ಲಿ ಕಂಪನಿಯವರೇ ಕೊಡ್ತಾರೆ ಇದಕ್ಕೆ. ಸೊ ಪಿಯಾಜಿದಲ್ಲಿ ಇನ್ನೊಂದು ಪ್ಲಸ್ ಏನಂದ್ರೆ, ಕಂಪನಿಯವರೇ ಅವ್ರಿಗೆ ಕೊಡ್ತಾರೆ ರೆಡಿ ಗಾಡಿ. ನೀವ್ ಹೆಂಗೆ ಅಂದ್ರೆ ಈ ಗಾಡಿನ ತಗೊಳ್ಳೋದು, ಓಡಿಸ್ಕೊಡೋದು, ಹೋಗೋದು ಅಷ್ಟೇ. ಗಾಡಿ ತಗೊಳ್ಳೋದು, ನಿಮ್ ಎಷ್ಟು ಟ್ರಾನ್ಸ್ಫರ್ ಆಯ್ತಾ, ಪ್ಯಾಸೆಂಜರ್ ಕೂರ್ಸ್ಕೊಂಡು ಹೋಯ್ತಾ ಇರ್ಬೋದು. ಸೊ ಆ ತರ ಒಂದು ಇದು ಗಾಡಿ. ಸ್ನೇಹಿತರೆ, ಈಗ ಫೈನಲ್ ಆಗಿ ನಾವು ಗಾಡಿ ಎಲ್ಲ ನೋಡ್ಕೊಂಡ್ ಬಂದ್ವಿ. ಅಪೇಸಿಟಿ NXT ಪ್ಲಸ್ ಪಿಯಾಜಿಯೋದು. ಸೊ ಇದರಲ್ಲಿ ಎಸ್ಪೆಷಲಿ ಏನೇನು ವಾರಂಟಿ ಬರುತ್ತೆ? ವಾರಂಟಿ 36 ತಿಂಗಳು ಅಂತ ಹೇಳಿದೆ. ಏನೇನು ವಾರಂಟಿ ಕವರ್ ಆಗುತ್ತೆ ಸರ್? ಓವರ್ ಆಲ್ ಬಾಡಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಬಾಡಿ ಟ್ಯಾಂಪರ್ ಆದ್ರೆ ಅದಕ್ಕೆ ಕವರೇಜ್ ಇರುತ್ತೆ. ಗ್ಲಾಸ್ ಪ್ರಾಬ್ಲಮ್ ಆದ್ರೆ ಕವರೇಜ್ ಇರುತ್ತೆ. ಮತ್ತೆ ಇಂಜಿನ್ ವಾರಂಟಿ ಇರುತ್ತೆ ಸರ್. ಓವರ್ ಆಲ್ ವೆಹಿಕಲ್ ವಾರಂಟಿ ಅಂತ ಹೇಳ್ಬೋದು. ವೆಹಿಕಲ್ ವಾರಂಟಿ ಹೌದು. 36 ತಿಂಗಳು ಅಥವಾ 1 ಲಕ್ಷ ಕಿಲೋಮೀಟರ್. ಹೌದು ಸರ್. ಓಕೆ, ಸ್ನೇಹಿತರೆ ಗೊತ್ತಾಯ್ತಲ್ಲ, 36 ತಿಂಗಳು ಅಥವಾ 1 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಡ್ತಾರೆ. ಅದ್ರ ಜೊತೆಗೆ ಸೊ ಈಗ ಪ್ರೈಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ? ಇವನ್ ಅದೇನ ಪರ್ಮಿಟ್ ಅದೆಲ್ಲ ಇರುತ್ತಲ್ವಾ? ಇದು DL ಪರ್ಮಿಟ್ ಮಾಡಿಸ್ಕೊಡ್ತೀವಿ. ಆಮೇಲೆ RC ಕಾರ್ಡ್ ಕೊಡ್ತೀವಿ. ಮತ್ತೆ 1 year ಇನ್ಸೂರೆನ್ಸ್ ಕೊಡ್ತೀವಿ ಸರ್. ಓಕೆ. ಈಗ ಪರ್ಮಿಟ್ ಇನ್ ಕೇಸ್ ಡಿಲೇ ಆದ್ರೆ ಪ್ರೊಸೀಡಿಂಗ್ ಅಂತ ಹೇಳ್ಬಿಟ್ಟು ಒಂದು ಪರ್ಮಿಟ್ ಪ್ರೊಸೀಡಿಂಗ್ ಹಾಕೊಡ್ತೀವಿ. ಅದ್ರ ವ್ಯಾಲಿಡಿಟಿ 60 days ಇರುತ್ತೆ. ಇನ್ ಕೇಸ್ ಪರ್ಮಿಟ್ ಕೊಡೋದು ಲೇಟ್ ಆಯ್ತು, 2 ತಿಂಗಳ ಕಾಲ ಅವರು ಅದನ್ನ ಪರ್ಮಿಟ್ಗೆ ಈಕ್ವಲ್ ಆಗಿ ಅದನ್ನ ಕನ್ಸಿಡರ್ ಮಾಡಬಹುದು, ಓಡಿಸಬಹುದು, ಆರಾಮ್ಸೆ ಓಡಿಸಬಹುದು. ಆಮೇಲೆ ಇನ್ನೊಂದು, ಈಗ ಕೆಲವರಿಗೆ ಎಲ್ಲರೂ ಕ್ಯಾಶ್ ಕೊಟ್ಟು ತಗೊಳಕ್ ಆಗಲ್ಲ. ಸೊ ಅಂತ ಲೋನ್ ಮುಖಾಂತರ ಹೋಗ್ಬೇಕು. ಸೊ ಲೋನ್ ಎಲ್ಲ ಹೇಗಿದೆ? ಖಂಡಿತ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಸಿಬಿಲ್ ಹೆಚ್ಚು ಕಡಿಮೆ ಇದ್ರು ಮಾಡಿಸ್ಕೊಡ್ತೀವಿ. ಎಷ್ಟು ಡೌನ್ ಪೇಮೆಂಟ್ ಕೊಡ್ಬೇಕಾಗುತ್ತೆ? ಡೌನ್ ಪೇಮೆಂಟ್ 25-30 ಇದ್ರೆ ಸಾಕು ಸರ್. 25,000 ಇದ್ರೂ ಮಾಡಬಹುದು. 25-30 ಇದ್ರೆ ನಾನು ಮಾಡಿಸ್ಕೊಡ್ತೀನಿ. ಸೊ ಎಸ್ಪೆಷಲಿ ನಾವು ಏನ್ ಹೇಳ್ತೀವಿ ಅಂದ್ರೆ, ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಮಾಡಿ ಗಾಡಿನ ತಗೊಳಕಾಗದಲ್ಲೇ ಬಾಡಿಗೆ ಆಟೋ ಓಡಿಸ್ತಾ ಇರ್ತಾರೆ. ಸೊ ಅಂತವ್ರು ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವು ಬಾಡಿಗೆ ಆಟೋ ಓಡಿಸ್ತಿರಲ್ಲ, ಸೊ ಏನಿಲ್ಲ ಅಂದ್ರೆ ದಿನಕ್ಕೆ 300 ರೂಪಾಯಿ ಬಾಡಿಗೆ ಕೊಡಬೇಕು. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಆ 300 ರೂಪಾಯಿನ ಮಂತ್ಲಿಗೆ ಸೇವ್ ಮಾಡಿದ್ರೆ 2 ತಿಂಗಳು ಬಾಡಿಗೆ ಕೊಡ್ತಿರಲ್ಲ, ಆ ದುಡ್ಡನ್ನ ಹೆಂಗೋ ಸೇವ್ ಮಾಡಿದ್ರೆ ಡೌನ್ ಪೇಮೆಂಟ್ ಇಲ್ಲಿ ಕೊಟ್ಟರೆ ಒಂದು 20,000 ಖಂಡಿತ ಗಾಡಿನ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ನೀವು ಲೋನ್ ಎಷ್ಟು ಕೊಡ್ಬೋದು ಸರ್? ಅಂದಾಜು ಒಂದು ಮಂತ್ಲಿ 10,000 ಬರುತ್ತಾ? 9,000 ನೋಡಿ, 9,000 ಲೋನ್ ಬರುತ್ತಂತೆ. ಸೊ ನೀವೇನ್ 300 ರೂಪಾಯಿ ಡೈಲಿ ಬಾಡಿಗೆ ಕೊಡ್ತಾ ಇದ್ರು, ಆ ದುಡ್ಡನ್ನ ಲೋನ್ ಕಟ್ಟಿ. ಸೊ 3 ವರ್ಷ ಆಯ್ತು ಅಂದ್ರೆ ಹೆಚ್ಚು ಗಾಡಿ ನಿಮ್ದಾಗುತ್ತೆ. ಸೊ ಬಾಡಿಗೆ ಕೊಟ್ರೆ ನೀವು ಲೈಫ್ ಲಾಂಗ್ 3 ವರ್ಷ ಅಲ್ಲ 10 ವರ್ಷ ಆದ್ರೂ 300 ರೂಪಾಯಿ ಕೊಡ್ತಾನೆ ಇರಿ, ಗಾಡಿ ಓಡಿಸ್ತಾನೆ ಇರ್ಬೇಕಾಗುತ್ತೆ. ಬಟ್ ಇದೊಂದು ಒಳ್ಳೆ ಬೆನಿಫಿಟ್, ಎಸ್ಪೆಷಲಿ ಲೋನ್ ಕೊಡೋದ್ರಿಂದ, ಕಡಿಮೆ ಡಿಸ್ಕೌಂಟ್, ಕಡಿಮೆ ಡೌನ್ ಪೇಮೆಂಟ್ಗೆ ಗಾಡಿ ಕೊಡೋದ್ರಿಂದ. ಸೊ ಯಾಕೆಂದ್ರೆ ಚಾಲಕರು ಮಾಲೀಕರಾಗಬಹುದು ಅನ್ನೋದು ನಮ್ಮ ಕಾಳಜಿ. ಯಾಕಂದ್ರೆ ಎಷ್ಟೋ ವಿಡಿಯೋದಲ್ಲಿ ನಾವು ಅದನ್ನ ಹೇಳಿದೀವಿ. ಸರ್, ಇವಾಗ ಪ್ರಿಯ ಹರ್ಷಿತಾ ಮೋಟರ್ಸ್ ಕಡೆಯಿಂದ ಸೊ ಏನೆಲ್ಲ ಆಫರ್ ಕೊಡ್ತಾ ಇದಾರೆ ಬೇಗ ಬಂದವರಿಗೆ? ಸರ್ ಖಂಡಿತ ಈಗ ಆನ್ ರೋಡ್ ಪ್ರೈಸ್ ಏನಿದೆ ಅದರಲ್ಲಿ ನಾವು ಡಿಸ್ಕೌಂಟ್ ಇಲ್ಲ ಒಂದು ಗಿಫ್ಟ್ ಐಟಮ್ ಕೊಡ್ತಾ ಇದೀವಿ. ಓಕೆ. ಕಸ್ಟಮರ್ ಬಂದು ವಿಸಿಟ್ ಮಾಡ್ಲಿ, ಖಂಡಿತ ಅವರು ಸರ್ಪ್ರೈಸ್ ಆಗಂತ ಡಿಸ್ಕೌಂಟ್ ಅನ್ನ ನಾವು ಮಾಡ್ಕೊಡ್ತೀವಿ. ಸರ್, ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ವಿ, ಒಂದು ಗಾಡಿ ಮಾಡಿದ್ವಿ. ಸೊ ತುಂಬಾ ಜನ ನನಗೆ ಹೇಳಿದ್ರು ಫೀಡ್ಬ್ಯಾಕ್. ನಾನು ಆಕ್ಚುಲಿ ಇದನ್ನ ಹೇಳಿದ್ದೆ, ಯಾರೆಲ್ಲ ನಮ್ಮ ಚಾನಲ್ ನೋಡ್ಕೊಂಡು ನಮ್ಮ ಪಬ್ಲಿಕ್ ಚಾಯ್ಸ್ ಕನ್ನಡ ಆಗ್ಬೋದು, ಮತ್ತೆ TV 90 ಕನ್ನಡ ಆಗ್ಬೋದು, ಸೊ ನಮ್ದು 3 ಚಾನಲ್ ಈ ವಿಡಿಯೋನ ನೋಡ್ಕೊಂಡು ಯಾರಾದ್ರೂ ಬಂದು ಎಲ್ಲ ವ್ಯವಹಾರ ಮುಗಿಸ್ಬಿಟ್ಟು ಫೈನಲ್ ಆಗಿ ಮಾತುಕತೆ ಮುಗಿಸಿ ಆದ್ಮೇಲೆ ನಾನು ವಿಡಿಯೋ ನೋಡಿದ್ದೆ ಅಂತ ಹೇಳಿ ಸಾಕು, ಅದಾದ್ಮೇಲೆ ಅವ್ರು ಡಿಸ್ಕೌಂಟ್ ಕೊಡ್ತಾರೆ. ಖಂಡಿತ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಲಾಸ್ಟ್ ಟೈಮ್ ನಾವು ತುಂಬಾ ಜನ ಬಂದಿದ್ರು, ಅವ್ರಿಗೆಲ್ಲ TVS ಗಾಡಿಗೆ ವಿಡಿಯೋ ಮುಖಾಂತರ ಬಂದಿರೋರಿಗೆ ನಾವು ಡಿಸ್ಕೌಂಟ್ ಮಾಡ್ಕೊಟ್ಟಿದೀವಿ. ಕಸ್ಟಮರ್ ಕೂಡ ಇಲ್ಲೇ ಇದ್ದಾರೆ, ಅವ್ರ ಹತ್ರ ಸಹ ನೀವು ಈಗ ಮಾತಾಡಿಸ್ತೀನಿ. ಓಕೆ, ಗೊತ್ತಾಯ್ತಲ್ಲ. ಸೊ ಸುಮ್ಮನೆ ಬಂದು ವಿಡಿಯೋ ಮಾಡೋದು, ಗಾಡಿ ತೋರಿಸೋದು ಇಷ್ಟೇ ಮ್ಯಾಟರ್ ಅಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ನಾನು ವಿಡಿಯೋ ಮಾಡಿದ್ದಕ್ಕೆ, ಎಸ್ಪೆಷಲಿ ನಾನು ವಿಡಿಯೋ ನೋಡಿದ್ಕೊಂಡು ಬಂದಿದ್ದಕ್ಕೆ ಏನಪ್ಪ ಸಿಕ್ತು ಅಂತ ಅನ್ನೋದಾದ್ರೆ, ಸೊ ನಿಮಗೆ ಎಸ್ಪೆಷಲಿ ಡಿಸ್ಕೌಂಟ್ ಕೊಡ್ತಾರೆ. ಸೊ ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ, ನಾನು ವಿಡಿಯೋ ನೋಡಿದೆ ಅಂತ ಹೋಗ್ಬಿಡಿ, ಸುಮ್ಮನೆ ಹೋಗಿ ಮಾತಾಡಿಸಿ ವ್ಯವಹಾರ ಮಾಡಿ ಎಲ್ಲ ಆದ್ಮೇಲೆ ನಾನು ವಿಡಿಯೋ ನೋಡಿದೆ ಅಂತ ಸುಮ್ಮನೆ ವಿಡಿಯೋ ತೋರಿಸೋದು ಅಥವಾ ಹೆಸರು ಹೇಳ್ಬಿಡಿ ಸಾಕು. ಸೊ ಆದ್ರೂ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದೇ ನಮ್ಮ ಕಡೆಯಿಂದ ಕೊಡ್ತಕ್ಕಂಥದ್ದು ನಿಮ್ಗೆ ಕೊಡುಗೆ. ಬನ್ನಿ ಆದಷ್ಟು ಬೇಗ. ಎಸ್ಪೆಷಲಿ ಈಗ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗಿದೆ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಈ ಗಾಡಿಯಲ್ಲಿ ತುಂಬಾ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಫೈನಲ್ ಆಗಿ ಅಡ್ರೆಸ್ ಮತ್ತೆ ಲೊಕೇಶನ್ ಹೇಳ್ಬಿಡಿ ಸರ್. ಸರ್, ಇದು ಔಟರ್ ರಿಂಗ್ ರೋಡ್, ನಂದಿ ಲೇಔಟ್, ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಅಪೋಸಿಟ್ ಇದೆ, ಸರ್ವಿಸ್ ರೋಡ್ ಅಲ್ಲಿ ಬರುತ್ತೆ ಸರ್. ಓಕೆ. ಸೊ ಸ್ನೇಹಿತರೆ ನೋಡೋಣ, ಎಸ್ಪೆಷಲಿ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ರೋಡ್ ಏನಿದೆಯೋ, ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಧಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಆಪೋಸಿಟ್, ಎಕ್ಸಾಕ್ಟ್ ಆಪೋಸಿಟ್ ಇದು ಪ್ರಿಯ ಹರ್ಷಿತಾ ಮೋಟರ್ಸ್ ಅಂತ ನಿಮಗೆ ಡೀಲರ್ ಸಿಗ್ತಾರೆ. ಸೊ ನೀವು ಅಲ್ಲಿ ಡೈರೆಕ್ಟ್ ಬೇಕಾದ್ರೂ ಬರ್ಬೋದು, ಅಥವಾ ನಂಬರ್ ಇರುತ್ತಲ್ಲ ಆ ನಂಬರ್ ಥ್ರೂ ನೀವು ವಾಟ್ಸ್ಆಪ್ ಥ್ರೂ ಇನ್ಫಾರ್ಮೇಶನ್ ತಗೊಂಡ್ಬೇಕಾದ್ರೂ ಬರ್ಬೋದು. ಸೊ ಬನ್ನಿ, ಈ ಗಾಡಿ ನೀವು ಓಡಿಸ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಗಾಡಿನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.